ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಅವೇ ಕಿಂಗ್ಸ್ ನಮ್ಮ RCBಗೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಜೈಪುರದಲ್ಲಿ ಸುಲಭದ ಜಯ. ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಲ್ಲೂ ಡೊಮಿನೇಷನ್. ಆದರೆ ಕ್ಯಾಚಿಂಗ್ನಲ್ಲಿ ಮಾತ್ರ RR ಒಂದಿಗೆ ಕಾಂಪಿಟಿಷನ್. ಯಶಸ್ವಿ ಜೈಸ್ವಾಲ್ ಯಶಸ್ವಿ ಆದರೂ ಕೂಡ ಪವರ್ ಪ್ಲೇಯಲ್ಲೇ RR ಸೋಲನ್ನು ಅನುಭವಿಸಿತು. RCBಯಿಂದ ಶರ್ವೇಗದ ಆರಂಭ. ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರಿಂದ. ಸಂಜೀವ್ ಶರ್ಮಾ ಅವರ ಮೊದಲ ಬಾಲ್ನಲ್ಲೇ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಜೀವದಾನ. ರಿಯಾನ್ ಪರಾಗ್ ಸುಲಭದ ಕ್ಯಾಚನ್ನು ಬಿಟ್ಟರು. ಇರಲಿ ಬಿಡಿ, ಕ್ಯಾಚ್ ಹಿಡಿದಿದ್ದರೂ ಕೂಡ ರಾಜಸ್ಥಾನ್ ರಾಯಲ್ಸ್ ಈ ಮ್ಯಾಚನ್ನೇನೂ ಗೆಲ್ತಾ ಇರಲಿಲ್ಲ. ಇನ್ನು ರಾಜಸ್ಥಾನ್ ರಾಯಲ್ಸ್ ಟೀಮನ್ನು ನೋಡಿದರೆ ಒಂದು ಟಾಪ್ 4ಗೆ ಹೋಗುವಂಥ ಒಂದು ಎಕ್ಸ್ಟ್ರಾ ದಮ್ ಇರುತ್ತಲ್ಲ, ಅದಿಲ್ಲ, ಕಾಣ್ತಾ ಇಲ್ಲ. ಅದಕ್ಕೆ ಕೊನೆಯಲ್ಲಿ ಬಾಟಮ್ ಹಾಫೇ ಗತಿ ಅಂತ ಕಾಣುತ್ತೆ ಈ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ. ಇನ್ನು ಈ ಡಬಲ್ ಧಮಾಕದಲ್ಲಿ ಎರಡನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ಸತತ 5ನೇ ಮ್ಯಾಚ್ ಗೆಲ್ಲುವ ಒಂದು ತುತ್ತು ಕೈಗೆ ಬಂದಿತ್ತು, ಬಾಯಿಗೂ ಬಂದಿತ್ತು. ಆದರೆ ಬೇಡ ಅಂತ ಉಳಿದರು ಡೆಲ್ಲಿ ಕ್ಯಾಪಿಟಲ್ಸ್. ಸುಲಭವಾಗಿ ಗೆಲ್ಲುವ ಮ್ಯಾಚನ್ನು ಕೊನೆಯಲ್ಲಿ ಹರಾಕಿರಿ ಮಾಡಿಕೊಂಡು MIಗೆ ಒಂದು ಗಿಫ್ಟನ್ನು ನೀಡಿದರು. ಇದು ಒಳ್ಳೆಯದೇ ಆಯಿತು, ಏಕೆಂದರೆ ಲೀಗ್ ಓಪನ್ ಆಯಿತು. ಇದು ಲೀಗ್ಗೆ ಒಳ್ಳೆಯದು. ಆದರೆ ನಮ್ಮ ಕನ್ನಡಿಗ ಕರುಣ್ ನಾಯರ್ ಮೊದಲ ಅವಕಾಶ ಸಿಕ್ಕಿದ್ದು ಡೆಲ್ಲಿ ಪರವಾಗಿ. ಅವಿಸ್ಮರಣೀಯ ಇನ್ನಿಂಗ್ಸ್. 40 ಬಾಲ್ಗಳಲ್ಲಿ 89, ಎಲ್ಲ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್. ಜಸ್ಪ್ರೀತ್ ಬುಮ್ರಾ ಅವರಿಗೇ ಧೂಳಿಪಟ ಮಾಡಿದರು. ಇನ್ನೇನಾದರೂ ಭಾರತೀಯ ಸೆಲೆಕ್ಟರ್ಸು ಕರುಣ್ ನಾಯರ್ ಅವರನ್ನು ಕಡೆಗಣಿಸಿದರೆ ಇದು ಟೀಮ್ ಇಂಡಿಯಾಗೆ ಬಿಗ್ ಲಾಸ್ ಅಲ್ವಾ? ಏನಂತೀರ?